ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ರಾಗಿ ರೊಟ್ಟಿ. ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈಗ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 7ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಸ್ವಲ್ಪ ಈ ರೀತಿ ಉದ್ದುದ ಇದೆಯಲ್ಲ, ಈಗ ಇದಕ್ಕೇ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಮತ್ತು ನಾವು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀವಿ. ಕಡಲೆ ಬೀಜನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಕಾಫಿ ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕಾದ್ರೂ ತೊಗೊಬೋದು, ಕಡಿಮೆ ಬೇಕಾದ್ರೂ ತೊಗೊಬೋದು. ನೋಡಿ, ಈಗ ಇದನ್ನ ರಾಗಿ ಹಿಟ್ಟಲ್ಲಿ ಹಾಕ್ಬಿಟ್ಟು ಮಿಕ್ಸಿಲಿ ಗ್ರೈಂಡ್ ಮಾಡೋದ್ರಿಂದ ಕಡಲೆ ಬೀಜ ಎಲ್ಲ ಮಿಕ್ಸಿ ಜಾರ್ಗೆ ಕಚ್ಕೊಳ್ಳೋದಿಲ್ಲ. ಅದಕ್ಕೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ದೀನಿ. ಕರಿಬೇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಮತ್ತು ಮಿಕ್ಸಿಗೆ ಹಾಕಿದ್ರೆ ಕರಿಬೇವನ್ನ ತಿಂದೇ ಇರೋರು ಕೂಡ ತಿಂತಾರೆ. ಅದಕ್ಕೋಸ್ಕರ ಕಡಲೆ ಬೀಜನ ಪೂರ್ತಿ ನುಣ್ಣಗೆ ಗ್ರೈಂಡ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಈ ರೀತಿ ತರ್ತರಿಯಾಗಿರಲಿ. ನೋಡಿ, ಒಂದು ದೊಡ್ಡ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸ್ವಲ್ಪ ಇತ್ತು, ಅದರಲ್ಲೇ ಹಚ್ಚಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಅರ್ಧ kg ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿನೆಲ್ಲ ಒಂದು ಪಾತ್ರೆಗೆ ಹಾಕೋಣ. ನಾನಿಲ್ಲಿ ಸ್ವಲ್ಪ ಅಗಲ ಇರೋ ಬಾಣಲಿ ತೊಗೊಂಡಿದ್ದೀನಿ. ನೀವು ಬಾಣಲಿ ಅಥವಾ ಬೇಸನ್ ಇರುತ್ತಲ್ಲ ಅದು, ಇಲ್ವಾ ಅಗಲವಾದ ಬಟ್ಲು ಯಾವ್ದಾದ್ರು ತೊಗೊಳ್ಳಿ. ಸ್ವಲ್ಪ ಅಗಲ ಇರೋ ಪಾತ್ರೆನೇ ತೊಗೊಳ್ಳಿ, ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ತೊಗೊಂಡಿರೋ ಅಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಮತ್ತು ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಮಿಕ್ಸಿಲಿ ಗ್ರೈಂಡ್ ಮಾಡಿ ಕಡಲೆ ಬೀಜ, ಮೆಣಸಿನ್ಕಾಯಿ ಎಲ್ಲ, ಮತ್ತು ಒಂದು ಕಾಲು ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಈ ಥರ ಕೈಯಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ಮೆಲ್ಲು. ಜೀರಿಗೆನ ಈ ರೀತಿ ಹಾಕೋಣ, ಹಂಗೆ ಹಾಕೋದಕ್ಕಿಂತ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈರುಳ್ಳಿ ಎಲ್ಲ ಫುಲ್ಲು ಬಿಡಿಯಾಗಿ ಆಗಬೇಕು. ಈ ರೀತಿ ನಾವು ಹಿಟ್ಟನ್ನ ಹಾಕೋದಕ್ಕೆ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸರಿಯಾಗಿ ಹೊಂದುತ್ತೆ, ಇಲ್ಲಾಂದರೆ ಸರಿಯಾಗಿ ಹೊಂದೋದಿಲ್ಲ. ಈಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿರೋ ಈರುಳ್ಳಿ ಎಲ್ಲ ಬಿಡಿ ಆಗಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟು ಒಂದು ಬೌಲ್ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಒಂದು ಬೌಲ್ಗಿಂತ ನಾನು ಸ್ವಲ್ಪ ಕಡಿಮೆ ಇದೆ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಅರ್ಧ ಬೌಲು ರಾಗಿ ಹಿಟ್ಟನ್ನ ಹಾಕ್ತೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇನ್ನೂ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ತೆ. ಇನ್ನೂ ಒಂದು ಸ್ವಲ್ಪ ಗೋಧಿ ಹಿಟ್ಟು ಬೇಕು ಅನಿಸ್ತು. ಕರೆಕ್ಟಾಗಿ ಮೆಜರ್ಮೆಂಟ್ ಏನು ತೊಗೊಂಡು ಹಾಕೋದು ಬೇಕಿಲ್ಲ. ಬೇಕಾದ್ರೆ ನೀವು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಕೂಡ ಈಕ್ವಲಾಗಿ ಬೇಕಾದರೂ ಹಾಕೊಬೋದು. ನಿಮ್ಮ ಹತ್ರ ಗೋಧಿ ಹಿಟ್ಟು ಏನಾದರೂ ಸ್ವಲ್ಪ ಇತ್ತು ಅಂದರೆ ಇಲ್ಲ ಸ್ವಲ್ಪ ಹಾಕೊಬೋದು ಗೋಧಿ ಹಿಟ್ಟನ್ನ ರಾಗಿ ಹಿಟ್ಟು ಜೊತೆ. ಗೋಧಿ ಹಿಟ್ಟನ್ನ ಹಾಕೋದ್ರಿಂದ ರೊಟ್ಟಿ ಗಟ್ಟಿ ಬರೋದಿಲ್ಲ, ಸ್ವಲ್ಪ ಸಾಫ್ಟಾಗಿರುತ್ತೆ ರೊಟ್ಟಿ, ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನಾವು ಬರೀ ರಾಗಿ ಹಿಟ್ಟಲ್ಲಿ ಮಾಡಿಬಿಟ್ರೆ ರೊಟ್ಟಿ ತುಂಬ ಗಟ್ಟಿ ಇರುತ್ತೆ, ಕಿತ್ಕಿತ್ತೋಗುತ್ತೆ ಮಾಡಬೇಕಾದ್ರೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ನೀರನ್ನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ನೀರನ್ನ. ನಾವು ಈರುಳ್ಳಿ ಮತ್ತು ಕ್ಯಾರೆಟು ಇದೆಲ್ಲ ಕಡಿಮೆ ಹಾಕ್ಬಿಟ್ಟು ಹಿಟ್ಟು ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಿರೋದಿಲ್ಲ. ಈ ರಾಗಿ ರೊಟ್ಟಿಗೆ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ಕಲಸಿದ್ದೀವಿ ಹಿಟ್ಟನ್ನ. ಈಗ ಒಂದು ಪೇಪರ್ ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೊಳ್ಳಿ, ಸ್ವಲ್ಪ ದಪ್ಪ ಇರೋ ಪೇಪರು. ಮತ್ತು ಎಣ್ಣೆ ಪೇಪರ್ ಇರುತ್ತಲ್ಲ, ಎಣ್ಣೆದು ಕವರು, ಎಣ್ಣೆ ಪ್ಯಾಕೆಟ್ಸು, ಅದನ್ನು ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ತೊಗೊಬೋದು. ಅದರಲ್ಲೂ ಕೂಡ ಒಂದು ಮಾಡಿ ತೋರಿಸ್ತೀನಿ. ನಾನು ನಾರ್ಮಲ್ ಆಗಿರೋ ಒಂದು ಪೇಪರ್ ತೊಗೊಂಡಿದ್ದೀನಿ. ಇದಕ್ಕೆ ಹಿಟ್ಟನ್ನ ಉಂಡೆ ಮಾಡಿಬಿಟ್ಟು ಹಾಕಿ ತಟ್ತಾಯಿದ್ದೀನಿ ಪ್ಲೇಟಲ್ಲಿ ಇಟ್ಕೊಂಡು. ನನಗೆ ಪ್ಲೇಟಲ್ಲಿ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ, ಅದಕ್ಕೋಸ್ಕರ ಈ ರೀತಿ ಶೆಲ್ಫ್ ಮೇಲೇ ತಟ್ತಾಯಿದ್ದೀನಿ. ಪ್ಲೇಟ್ಗಿಂತ ಒಂಚೂರು ಅದು ಪೇಪರ್ ಸ್ವಲ್ಪ ಅಗಲ ಇತ್ತು, ಅದಕ್ಕೋಸ್ಕರ. ಈ ಪೇಪರು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಪ್ಲೇಟ್ ಮೇಲೆ ಕಾಣ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಶೆಲ್ಫ್ ಮೇಲೇ ತಟ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಕಂಫರ್ಟಬಲ್ ಇದೆ ಅಲ್ಲಿ ತಟ್ಕೊಳ್ಳಿ. ಮತ್ತು ಮಣೆ ಮೇಲೆ ಕೂಡ ತಟ್ಕೊಬೋದು. ಈ ರೀತಿ ಶೆಲ್ಫ್ ಮೇಲೆ ಜಾಗ ಇದೆ, ಶೆಲ್ಫ್ ಮೇಲೇ ತಟ್ಕೊಬೋದು ನೀವು ರೊಟ್ಟಿನ. ನೋಡಿ, ಈ ರೀತಿ ತಟ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗ್ ನೀವೇನಾದರೂ ರೊಟ್ಟಿ ಮಾಡ್ತಾ ಇರೋದಾದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡೋರಿಗೆ ತುಂಬ ತೆಳ್ಳಗೆ ಮಾಡೋದಕ್ಕೆ ಬರೋದಿಲ್ಲ. ನಾವು ಗೋಧಿ ಹಿಟ್ಟು ಹಾಕೋದ್ರಿಂದ ಕಿತ್ತೋಗೋದಿಲ್ಲ. ನಿಮ್ಗೇನಾದ್ರು ರೊಟ್ಟಿ ಮಾಡಿ ಅಭ್ಯಾಸ ಇಲ್ಲ ಅಂದರೆ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಎರಡೂ ಈಕ್ವಲ್ ಹಾಕ್ಕೊಳ್ಳಿ, ಕಿತ್ತೋಗೋದಿಲ್ಲ. ನಾವೇನಾದರೂ ಬರೀ ರಾಗಿ ಹಿಟ್ಟಿಂದ ಮಾಡಿದ್ರೆ ರೊಟ್ಟಿ ತುಂಬ ಗಟ್ಟಿ ಬರುತ್ತೆ ಮತ್ತು ಕಿತ್ತೋಗುತ್ತೆ. ನಾವು ಬಿಸಿನೀರಲ್ಲೆಲ್ಲ ಹಾಕಿ ಕಲಸಿದ್ರು ಕೂಡ ಅಷ್ಟೇ, ರೊಟ್ಟಿ ಏನಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈಗ ಹೆಂಚು ಕಾದಿದೆ. ಹೆಂಚು ಕಾದ್ಮೇಲೆ ಚೆನ್ನಾಗಿ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನನ್ನ ತೆಂಗಿನಕಾಯಿದು ನಾರು ಇರುತ್ತಲ್ಲ ಹಿಂದೆ, ಅದರಲ್ಲಿ ಹೆಂಚನ್ನ ಉಜ್ತಾ ಇದ್ದೀನಿ. ಇದು ಹಿಂದಿನ ಕಾಲದಲ್ಲೆಲ್ಲ ಬರ್ತಿತ್ತಲ್ಲ, ಆ ಥರ ಹೆಂಚು. ಈಗ ನಾವು ಹೆಂಚು ಮೇಲೆ ನಾವು ತಟ್ಟಿರೋ ಅಂಥ ರೊಟ್ಟಿನ ಹಾಕೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ
ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಐ ಫ್ಲೇಮಲ್ಲಿಟ್ಟರೆ ಏನಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ ನಾವು ತೆಳ್ಳಗೆ ರೊಟ್ಟಿನ ತಟ್ಟಿರೋದ್ರಿಂದ. ನೋಡಿ ಈಗ ರೊಟ್ಟಿಲಿ ಪೇಪರು ಸ್ವಲ್ಪ ಕಲರ್ ಚೇಂಜ್ ಆಗಿ ಪೇಪರ್ ಸ್ವಲ್ಪ ಮೇಲಕ್ಕೆ ಉಬ್ಬುತ್ತೆ, ಆಗ ಪೇಪರ್ನ ತೆಗಿಬೇಕು. ಮುಂಚೆನೇ ತೆಗೆದ್ರೆ ರೊಟ್ಟಿ ಏನಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಡ್ರೈ ಆಗಿರುತ್ತೆ. ನಾನು ಇದಕ್ಕೆ ಎಣ್ಣೆ ಏನು ಜಾಸ್ತಿ ಹಾಕ್ತಾಯಿಲ್ಲ, ಹೆಂಚಿಗೆ ಹಾಕಿರೋದಷ್ಟೇ. ಈ ರೀತಿ ನಾವು ಪೇಪರ್ನ ತೆಗಿಯೋದ್ರಿಂದ ಚೆನ್ನಾಗಿರುತ್ತೆ. ನಾವು ಬೇಗ ಪೇಪರ್ನ ತೆಗೆದ್ಬಿಟ್ರೆ ರೊಟ್ಟಿ ಕಿತ್ತೋಗುತ್ತೆ. ಮತ್ತು ನಾವು ರೊಟ್ಟಿ ತಟ್ಟಿದಾಗ ರೊಟ್ಟಿಲಿ ತೂತಿಲ್ಲದೆ ಇರೋ ರೀತಿ ತಟ್ಕೊಬೇಕು, ಇಲ್ಲಾಂದರೆ ಪೇಪರ್ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ನೀವು ಹೋಳಿಗೆ ಪೇಪರ್ ಅಂತ ಬರುತ್ತಲ್ಲ ಅದ್ರಲ್ಲಿ ಕೂಡ ಮಾಡ್ಕೊಬೋದು ಮನೇಲಿದ್ದರೆ. ಇಲ್ಲಾಂದರೆ ಈ ರೀತಿ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಿ ಯಾವ್ದಾದ್ರು ಸ್ವಲ್ಪ ಸೀರೆ ಕವರೆಲ್ಲ ಸ್ವಲ್ಪ ದಪ್ಪ ಬಂದಿರುತ್ತಲ್ಲ, ಮಂದ ಇರುತ್ತಲ್ಲ, ಅದನ್ನು ನೋಡಿ ಈಗ ಪೇಪರ್ ತೆಗೆದ್ಬಿಟ್ಟು ರೊಟ್ಟಿನ ತಿರ್ವಾಕಿದ್ದೀನಿ. ನೋಡಿ ಸ್ವಲ್ಪನೂ ಕೂಡ ರೊಟ್ಟಿ ಸೀದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ರೊಟ್ಟಿನ ಈ ರೀತಿ ಹೆಂಚು ಮೇಲೆ ಹಾಕ್ಬಿಟ್ಟು ನಾವು ಸುತ್ತಲೂ ಈ ರೀತಿ ಬೇಯಿಸೋದ್ರಿಂದ ರೊಟ್ಟಿದು ಎಲ್ಲ ಮೂಲೆಯೂ ಕೂಡ ಬೇಯುತ್ತೆ. ಇಲ್ಲಾಂದರೆ ಮಧ್ಯ ಮಾತ್ರ ಬೆಂದಿರುತ್ತೆ, ಸೈಡಲ್ಲಿ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಈ ರೀತಿ ಬೇಯಿಸೋದ್ರಿಂದ ರೊಟ್ಟಿಲಿರುವಂಥ ಎಲ್ಲ ಮೂಲೆಯೂ ಕೂಡ ಒಂದೇ ರೀತಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ರೊಟ್ಟಿ ಬೆಂದಾಗಿದೆ, ತೆಗಿತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಪೇಪರಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ರೊಟ್ಟಿ ಮಾಡಬೇಕಾದ್ರೆ ಒಂದು ರೊಟ್ಟಿ ಹೆಂಚು ಮೇಲೆ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ತಟ್ಕೊಬೋದು. ವಿಡಿಯೋ ಮಾಡಬೇಕಾದ್ರೆ ಆ ರೀತಿ ಮಾಡೋದಕ್ಕಾಗಲ್ಲ ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಹಂಗೆ ಮಾಡೋದು. ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿನ ತಟ್ಬಿಟ್ಟು ಹಾಕ್ಬೋದು. ನೋಡಿ ಈಗ ಎಣ್ಣೆ ಪೇಪರ್ ತೊಗೊಂಡಿದ್ದೀನಿ. ಎಣ್ಣೆ ಪೇಪರ್ಗೂ ಕೂಡ ಅದೇ ರೀತಿ ಎಣ್ಣೆನ ಸವರ್ಬಿಟ್ಟು ರೊಟ್ಟಿ ಹಿಟ್ಟನ್ನ ಉಂಡೆ ಮಾಡಿಬಿಟ್ಟು ತಟ್ತಾ ಇದ್ದೀನಿ. ನಾವು ರೊಟ್ಟಿ ಹಿಟ್ಟನ್ನ ಈ ರೀತಿ ತಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೆಲವರು ಇದ್ರ ಮೇಲೆ ಇನ್ನೊಂದು ಪೇಪರ್ನ ಹಾಕಿ ಕೂಡ ತಟ್ತಾರೆ. ಈ ನಾವು ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರೆ ಆ ರೀತಿ ತಟ್ಟೋದಕ್ಕೆ ಬರೋದಿಲ್ಲ. ನಾನು ಯಾವಾಗಲೂ ಈ ರೀತಿಯೇ ತಟ್ಟೋದು. ಕೆಲವರು ಈರುಳ್ಳಿನೂ ಕೂಡ ತುರಿದ್ಬಿಟ್ಟು ಹಾಕ್ತಾರೆ, ಅದೇನು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನೀವು ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೋದಿಲ್ಲ ಅಂದರೆ ಆ ರೀತಿ ಬೇಕಾದ್ರೂ ಮಾಡ್ಕೊಬೋದು. ಆ ರೀತಿ ಹಾಕ್ಬಿಟ್ಟು ಮೇಲೆ ಇನ್ನೊಂದು ವೈಟ್ ಕಲರ್ ಪೇಪರ್ನ, ಟ್ರಾನ್ಸ್ಪರೆಂಟ್ ಪೇಪರ್ನ ಹಾಕಿಬಿಟ್ಟು ಎರಡೂ ಕೈಯಲ್ಲಿ ಒಬ್ಬಟ್ಟನ್ನೆಲ್ಲ ಮಾಡ್ತಾರಲ್ಲ ಆ ರೀತಿ ಎಳಿತಾರೆ, ಆ ರೀತಿ ಕೂಡ ಮಾಡ್ತಾರೆ ರೊಟ್ಟಿನ. ನೋಡಿ ಈ ರೀತಿ ತಟ್ತಾ ಇದ್ದೀನಿ. ಒಂದು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟು ಏನಾದ್ರು ಇದ್ದರೆ ಮಧ್ಯ ತೆಗೆದ್ಬಿಟ್ಟು ಮತ್ತೆ ನಾವು ಅದನ್ನು ಮಾಡ್ಬೋದು. ರೊಟ್ಟಿ ದಪ್ಪ ಬರಬಾರ್ದು, ತೆಳ್ಳಗೆ ಬೇಕು ಅಂತ ಅಂದರೆ. ನಿಮ್ಗೇನಾದರೂ ರೊಟ್ಟಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ರೊಟ್ಟಿ ಕ್ರಿಸ್ಪಿ ಆಗಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಈ ರೊಟ್ಟಿನ ನೀವು ಒಂದು ದಿನ ಫುಲ್ ಇಟ್ಟರು ಕೂಡ ಗಟ್ಟಿ ಆಗೋದಿಲ್ಲ. ನೋಡಿ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಕೂಡ ಹೆಂಚಿಗೆ ಎಣ್ಣೆನ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾವು ಹೆಂಚ ಮೇಲೆ ರೊಟ್ಟಿನ ಹಾಕಬೇಕಾದ್ರೆ ಮಾತ್ರ ತುಂಬ ಜಾಸ್ತಿ ಚೆನ್ನಾಗಿ ನಾವು ತೆಂಗಿನಕಾಯಿ ನಾರಿಂದ ಚೆನ್ನಾಗಿ ಎಣ್ಣೆನ ಈ ರೀತಿ ಉಜ್ಜಬೇಕು. ನೀವು ತೆಂಗಿನಕಾಯಿ ನಾರಿಲ್ಲ ಅಂದರೆ ಈರುಳ್ಳಿಲೂ ಕೂಡ ಎಣ್ಣೆನ ಈ ರೀತಿ ಹಾಕ್ಕೊಬೋದು. ನಿಮ್ಮ ಹತ್ರ ಈ ರೀತಿ ಹೆಂಚಿಲ್ಲ ಅಂದರೆ ತವಾದಲ್ಲೂ ಕೂಡ ಮಾಡ್ಕೊಬೋದು. ನಿಮ್ಮ ಮನೇಲಿ ಯಾವ ರೀತಿ ಹೆಂಚಿದೆ ಅದರಲ್ಲೇ ಮಾಡ್ಕೊಳ್ಳಿ. ನೋಡಿ ಈ ರೊಟ್ಟಿನೂ ಕೂಡ ಅದೇ ರೀತಿಯೇ ಹಾಕ್ಕೊಂಡಿದ್ದೀನಿ. ಇದು ಕೂಡ ಪೇಪರ್ ಸ್ವಲ್ಪ ಬಿಡುತ್ತೆ, ನೋಡಿ ಸ್ವಲ್ಪ ಪೇಪರ್ ಉಬ್ಬುತ್ತೆ, ಆಗ ಗೊತ್ತಾಗುತ್ತೆ. ಪೇಪರೇ ಸ್ವಲ್ಪ ಮೇಲೆ ಬರ್ತಾ ಇರುತ್ತೆ, ಆಗ ನೀವು ಪೇಪರ್ನ ತೆಗಿಬೇಕು. ನೋಡಿ ಈಗ ಸ್ವಲ್ಪ ಮೇಲೆ ಬಂದಿದೆ, ನಾನು ತೆಗಿತಾ ಇದ್ದೀನಿ. ಈಗ ಈ ರೊಟ್ಟಿನೂ ಕೂಡ ಅದೇ ರೀತಿಯೇ ಫಸ್ಟ್ ನಾವು ಯಾವ ರೀತಿ ಬೇಯಿಸಿದ್ವೋ ಅದೇ ರೀತಿಯೇ ಬೇಯಿಸೋಣ. ನೀವು ಇದಿಲ್ಲ ಅಂದರೆ ಹೋಳಿಗೆ ಪೇಪರಲ್ಲಿ ಕೂಡ ಮಾಡ್ಕೊಬೋದು. ನಿಮ್ಮ ಹತ್ರ ಯಾವುದಿದ್ರೆ ಅದರಲ್ಲಿ ಮಾಡ್ಕೊಳ್ಳಿ. ಮತ್ತು ರೊಟ್ಟಿಗೆ ನೀವು ಸಬ್ಬಾಕ್ಸಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪನ್ನು ಹಾಕ್ಬೋದು. ಮತ್ತು ಸೌತೆಕಾಯಿ ಇದ್ದರೆ ಸೌತೆಕಾಯಿನ ತುರಿದು ಹಾಕ್ಬೋದು, ಗೆಡ್ಡೆಕೋಸು ಹಾಕ್ಬೋದು, ಬೀನ್ಸು ಎಳೆದಿದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಬರೀ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಅಷ್ಟೇ, ಬೀನ್ಸು ಎಳೆದಿರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ. ನೆಕ್ಸ್ಟ್ ಟೈಮು ಇದನ್ನೆಲ್ಲ ಹಾಕಿ ಮಾಡಿ ತೋರಿಸ್ತೀನಿ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ನಿಮ್ಮ ಹತ್ರ ಬೀನ್ಸು, ಗೆಡ್ಡೆಕೋಸು ಮತ್ತು ಸೌತೆಕಾಯಿ ಇದನ್ನೆಲ್ಲ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ. ಇಲ್ಲಾಂದರೆ ಬರೀ ಈರುಳ್ಳಿನೂ ಕೂಡ ಹಾಕಿ ಮಾಡ್ಕೊಬೋದು. ಕ್ಯಾರೆಟ್ ಇಲ್ಲ ಅಂದರೆ ಬರೀ ಈರುಳ್ಳಿ, ಕಡಲೆಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಬೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋರು ಹಸಿಮೆಣ್ಸಿನ್ಕಾಯಿ ತಿನ್ನೋದಿಲ್ಲ. ನೋಡಿ ಇಷ್ಟೇ ರೊಟ್ಟಿ. ನಿಮ್ಮ ಹತ್ರ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಹಾಕಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಮಸೊಪ್ಪು ಸಾಂಬಾರಿತ್ತು, ಮಸೊಪ್ಪು ಸಾಂಬಾರು ಜೊತೆ ರೊಟ್ಟಿನ ಸರ್ವ್ ಮಾಡ್ತಾಯಿದ್ದೀನಿ. ಈ ರೊಟ್ಟಿಗೆ ಕಾಯಿ ಚಟ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಂಬಾರಿದ್ದರೆ ಬರೀ ಸಾಂಬಾರು ಜೊತೆನೂ ಕೂಡ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ, ಖಂಡಿತ ಟ್ರೈ ಮಾಡಿ ತೋರಿಸ್ತೀವಿ. ನೋಡಿ ರೊಟ್ಟಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇರೆ ವಿಡಿಯೋಸ್ ಇದೆ, ಅದನ್ನೆಲ್ಲ ನೋಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.